ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಫೇಮಸ್ ಡೆಲ್ಲಿ ಸ್ಟೈಲಲ್ಲಿ ಚಿಕನ್ ಚಂಗೇಜಿ ರೆಸಿಪಿನ ಶೇರ್ ಮಾಡ್ತೇನೆ. ತುಂಬ ಕ್ರೀಮಿಯಸ್ಟ್ ಗ್ರೇವಿ ಇದು. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ಮೊದಲು ಒಂದು ಪಾತ್ರೆ ತೆಗೆದು ತುಪ್ಪ ಸೇರಿಸಬೇಕು. 3 ಮೀಡಿಯಮ್ ಸೈಜ್ ಆನಿಯನ್ ಸ್ಲೈಸ್ ಮಾಡಿ ಹಾಕಿದ್ದೇನೆ. ಸ್ಲೈಸ್ ಮಾಡಿ ಯಾಕೆ ಹಾಕಿದಂತಂದರೆ ಇದನ್ನು ನಾವು ಫ್ರೈ ಮಾಡಿಬಿಟ್ಟು ಗ್ರೈಂಡ್ ಮಾಡಲಿಕ್ಕುಂಟು. ಅದಕ್ಕೋಸ್ಕರ ಯಾವ ರೀತಿ ಬೇಕಾದರೂ ಕಟ್ ಮಾಡಿ ತೆಗಿಬೋದು. ಆನಿಯನ್ ಸಾಫ್ಟ್ ಆದ ನಂತರ ಟೊಮ್ಯಾಟೊ 3 ಮೀಡಿಯಮ್ ಸೈಜ್ ಟೊಮ್ಯಾಟೊ, ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿಬಿಟ್ಟು ಟೊಮ್ಯಾಟೊ ಕೂಡ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡುವ. 1 ಇಂಚ್ ಪೀಸಷ್ಟು ಜಿಂಜರ್, ಒಂದು 10 ಎಸಳು ಬೆಳ್ಳುಳ್ಳಿ, ಸಣ್ಣದು, ಅದಕ್ಕೋಸ್ಕರ 10 ಯೂಸ್ ಮಾಡ್ತಾ ಇದ್ದೀನಿ. ದೊಡ್ಡ ಎಸಳಾದರೆ ಒಂದು 6-7 ಹಾಕಿ. 2 ಟೇಬಲ್ ಸ್ಪೂನ್ ಗೋಡಂಬಿ, 2 ಟೇಬಲ್ ಸ್ಪೂನ್ ಬಾದಾಮ್ ಮತ್ತು ಒಂದು 5 ಗ್ರೀನ್ ಚಿಲ್ಲಿ. ಇದು ಈಗ ಫ್ರೈ ಆಗಿದೆ. ಇದನ್ನು ನಾನು ತಣ್ಣಗಾಗಲಿಕ್ಕೆ ಇಡ್ತಾ ಇದ್ದೇನೆ. ಬೇರೆ ಒಂದು ಬೌಲಲ್ಲಿ 1 kgಯಷ್ಟು ಚಿಕನ್, 1 ಟೀ ಸ್ಪೂನ್ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1.5 ಟೇಬಲ್ ಸ್ಪೂನ್ ಕೊತ್ತಂಬರಿ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪೌಡರ್, ಚಿಲ್ಲಿ ಫ್ಲೇಕ್ಸ್ 1 ಟೇಬಲ್ ಸ್ಪೂನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್, ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಮೊಸರು ಒಂದು ದೊಡ್ಡ ಸ್ಪೂನಲ್ಲಿ 4 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. ಈಗ ಈ ಚಿಕನ್ ಪೀಸಸನ್ನು ನಾವು ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು. 1 ಗಂಟೆಯಾದರೂ ರೆಸ್ಟ್ ಮಾಡಲಿಕ್ಕೆ ಇಡಿ. ನಿಮಗೆ ಅಷ್ಟು ಕೂಡ ಟೈಮ್ ಇಲ್ಲ ಅಂತ ಅಂದರೆ 15 ಮಿನಿಟ್ಸ್ ಮ್ಯಾರಿನೇಷನ್ ಮಾಡಿ ಉಂಟಲ್ಲ ಫ್ರೀಝರಲ್ಲಿ ಇಟ್ಬಿಡಬೇಕು. ಆವಾಗ ಚಿಕನ್ ಉಂಟಲ್ಲ ಪರ್ಫೆಕ್ಟಾಗಿ ಮ್ಯಾರಿನೇಷನ್ ಆಗ್ತದೆ. ನಾವು ಮೊದಲು ಫ್ರೈ ಮಾಡಿದ್ದೀವಲ್ಲ ಆನಿಯನ್, ಟೊಮೆಟೊ, ಗೋಡಂಬಿ ಎಲ್ಲ ಹಾಕಿಬಿಟ್ಟು ಆ ಮಸಾಲೆ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ತಣ್ಣಗಾಗಿದ ಮಸಾಲೆ ಉಂಟಲ್ಲ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿಬಿಟ್ಟು ಫೈನಾಗಿ ಪೇಸ್ಟ್ ಮಾಡಬೇಕು. ನೀರು ಸೇರಿಸುವುದು ಯಾಕೆ ಅಂದರೆ ಗೋಡಂಬಿ, ಬಾದಾಮ್ ಎಲ್ಲ ಉಂಟಲ್ಲ ಅದೆಲ್ಲ ಚೆನ್ನಾಗಿ ಗ್ರೈಂಡ್ ಆಗಬೇಕಲ್ಲ, ಅದಕ್ಕೋಸ್ಕರ. ಇದನ್ನೀಗ ನಾನು ಮೊದಲು ಗ್ರೈಂಡ್ ಮಾಡಿ ತೆಗಿತೇನೆ. ಸ್ವಲ್ಪ ನೀರು ಸೇರಿಸಿದರೆ ಆಯಿತು. ನೋಡಿ, ಈಗ ಪೇಸ್ಟ್ ಉಂಟಲ್ಲ ರೆಡಿಯಾಗಿದೆ. ಒಳ್ಳೆ ನೈಸಾಗಿ ಗ್ರೈಂಡ್ ಆಗಿದೆ. ಈಗ ನಾನು ಮುಂದೆ ಏನು ಮಾಡಬೇಕಂತ ತೋರಿಸ್ತೇನೆ. ಈಗ ಮತ್ತೆ ನಾನು ಸೇಮ್ ಅದೇ ಪಾತ್ರೆಯಲ್ಲಿ 3 ಟೇಬಲ್ ಸ್ಪೂನ್ ಬೆಣ್ಣೆ ಮತ್ತು 2 ಟೇಬಲ್ ಸ್ಪೂನಷ್ಟು ವೆಜಿಟೇಬಲ್ ಆಯಿಲ್ ಎಲ್ಲ ಮೆಲ್ಟ್ ಆದಮೇಲೆ ಗರಂ ಮಸಾಲ ಸೇರಿಸಬೇಕು. ಪೆಪ್ಪರ್ ಮತ್ತು ಬೇ ಲೀಫ್, ಕೆತ್ತೆ, ಲವಂಗ, ಏಲಕ್ಕಿ 1 ನಿಮಿಷ ಫ್ರೈ ಮಾಡಿ ಮ್ಯಾರಿನೇಷನ್ ಮಾಡಿದ ಚಿಕನನ್ನು ಇದಕ್ಕೆ ಸೇರಿಸಬೇಕು. ಚಿಕನ್ ಮ್ಯಾರಿನೇಷನ್ ಮಾಡುವಾಗ ಗ್ರೇವಿ ಇರ್ತದೆ ನೋಡಿ, ಅದು ಎಲ್ಲವನ್ನು ಕೂಡ ಇದಕ್ಕೆ ಹಾಕಿಬಿಟ್ಟು ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚಿಕನ್ ಚೆನ್ನಾಗಿ ಫ್ರೈ ಮಾಡಬೇಕು. 1 ಟೀ ಸ್ಪೂನ್ ಅರಿಶಿನ ಹುಡಿ, 1 ಟೀ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಮತ್ತು 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್. ಚಿಕನ್ 10 ನಿಮಿಷ ಆದ ನಂತರ ನಾವು ಈ ಪೌಡರನ್ನು ಸೇರಿಸಬೇಕು. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕುವುದರಿಂದ ನಿಮಗೆ ಸ್ವಲ್ಪ ರೆಡ್ಡಿಶ್ ಥರ ಬರ್ತದೆ ಗ್ರೇವಿ. ಚಿಕನ್ ಚಂಗೇಜಿ ನೋಡಲಿಕ್ಕೆ ಫುಲ್ ರೆಡ್ ಕಲರ್ ಆಗೇ ಇರೋದು. ಕ್ರೀಮಿ ಮಾತ್ರ ಫುಲ್ ಟೇಸ್ಟಿಯಾಗಿರ್ತದೆ. ಮತ್ತು ನಾವಿದಕ್ಕೆ ಗ್ರೈಂಡ್ ಮಾಡಿದ ಪೇಸ್ಟನ್ನು ಸೇರಿಸಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಹಾಕಿ ಉಂಟಲ್ಲ ಗ್ರೇವಿ ಮೇಲ್ಗಡೆ ಫುಲ್ ಆಯಿಲೆಲ್ಲ ಬರುವಷ್ಟು ನಾವು ಫ್ರೈ ಮಾಡಬೇಕು. ಒಂದು ವೇಳೆ ನಿಮ್ಮ ಹತ್ರ ಬಾದಾಮ್ ಇಲ್ಲಾದರೆ ಸ್ಕಿಪ್ ಮಾಡಿ. ಗೋಡಂಬಿ ಕೂಡ ಇಲ್ಲ ಅಂತ ಅಂದರೆ ಅದರ ಬದಲು ನೀವು ಫ್ರೆಶ್ ಕ್ರೀಮ್ ಸೇರಿಸಿಬಿಟ್ಟು ಗ್ರೇವಿನ ಗ್ರೈಂಡ್ ಮಾಡ್ಬೋದು. ಈಗ ನೋಡಿ, ಈ ಮಸಾಲೆ ಒಂದು 10 ನಿಮಿಷದ ನಂತರ ತೋರಿಸ್ತೇನೆ. ನೋಡಿ, ಈಗ ಗ್ರೇವಿ ಫುಲ್ ರೆಡಿಯಾಗಿದೆ. ಲಾಸ್ಟ್ ಫೈನಲ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಗ್ರೀನ್ ಚಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕಬೇಕು. ಜಿಂಜರ್ ಉಂಟಲ್ಲ ಸ್ಲೈಸ್ ಮಾಡಿಬಿಟ್ಟು ಅದನ್ನು ಕೂಡ ಸೇರಿಸಬೇಕು. ಜಿಂಜರೆಲ್ಲ ಇಷ್ಟ ಇಲ್ಲದಿದ್ದರೆ ನೀವು ಸ್ಕಿಪ್ ಮಾಡಿ. ಚಂಗೇಜಿಗೆ ಉಂಟಲ್ಲ ಇದೆಲ್ಲವನ್ನು ಸೇರಿಸ್ತಾರೆ, ತುಂಬ ರುಚಿಯಾಗಿ ಬರ್ತದೆ. 1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕಿದ್ದೇನೆ. ಗ್ರೇವಿ ರೆಡಿಯಾಗಿದೆ. ಈಗ ನಾನು ಉಂಟಲ್ಲ ಇದನ್ನು ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ. ಈ ರೆಸಿಪಿನ ನೀವು ಮಿಸ್ ಮಾಡದೆ ಟ್ರೈ ಮಾಡಲೇಬೇಕು.
ಗೀ ರೈಸ್, ರೊಟ್ಟಿ ಇದಕ್ಕೆಲ್ಲದಕ್ಕೂ ಕೂಡ ಸೂಪರ್ ಆದಂಥ ಗ್ರೇವಿ ಇದು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ.